ಇನ್ನು ವಾಹನ ಸವಾರರಿಗೆ ಶಾಕ್ ಮಾಲಿನ್ಯ ತಪಾಸಣೆಯ ದರ ಪರಿಷ್ಕರಣೆ. ಆಗಸ್ಟ್ 13ರಿಂದ ವಾಹನ ಮಾಲಿನ್ಯ ತಪಾಸಣೆ ಹೊಸ ದರ ಜಾರಿಯಾಗ್ತಾ ಇದೆ. ಮಾಲಿನ್ಯ ಪ್ರಮಾಣ ಪತ್ರಕ್ಕೆ ಹೆಚ್ಚುವರಿ ವೆಚ್ಚ, ವಾಹನ ಸವಾರರ ಜೇಬಿಗೆ ಕತ್ತರಿ. ವಾಹನ ಸವಾರರಿಗೆ ಇದು ಶಾಕಿಂಗ್ ನ್ಯೂಸ್. ಯಾಕಂದರೆ ಮಾಲಿನ್ಯ ತಪಾಸಣೆಯ ದರ ಜಾಸ್ತಿ ಆಗ್ತಾ ಇದೆ. ಆಗಸ್ಟ್ 13ರಿಂದ ಆಲ್ರೆಡಿ ದರ ಜಾಸ್ತಿ ಮಾಡಲಾಗಿದೆ. ಮಾಲಿನ್ಯ ಪ್ರಮಾಣ ಪತ್ರಕ್ಕೆ ಹೆಚ್ಚುವರಿ ವೆಚ್ಚ, ವಾಹನ ಸವಾರರ ಜೇಬಿಗೆ ಕತ್ತರಿ. ವಾಹನ ಮಾಲಿನ್ಯ ತಪಾಸಣೆ ಕೇಂದ್ರಗಳಲ್ಲಿ ದರ ಪಟ್ಟಿಯನ್ನು ಪ್ರದರ್ಶನ ಮಾಡೋದು ಕಡ್ಡಾಯ. ಮಾಲಿನ್ಯ ತಪಾಸಣೆ ಕೇಂದ್ರಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಈಗ ಹೊಸ ಮಾಲಿನ್ಯ ತಪಾಸಣೆ ದರವನ್ನು ನಿಗದಿಪಡಿಸಲಾಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರತಕ್ಕಂಥದ್ದು. ರಂಜನ್, ಈಗ ಈ ಹೊಸ ಮಾಲಿನ್ಯ ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಹೊಸ ದರವನ್ನು ನಿಗದಿಪಡಿಸಲಾಗಿದೆ ಅಂತ. ಸೊ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂತ? ಶಿವಶಂಕರ್, ಹೊಸ ಏನು ವಾಹನಗಳನ್ನ ಒಂದ್ ಕಡೆಯಿಂದಾಗಿ ವಾಹನಗಳನ್ನ ಓಡಿಸುವಂತಹ ವಾಹನ ಸವಾರರಿಗೆ ಮತ್ತೆ ದರ ಏರಿಕೆ ಬಿಸಿ ತಟ್ಟಿರುವಂತದ್ದು. ಲಕ್ಷಾಂತರ ವಾಹನ ಅಂದ್ರೆ ಬೆಂಗಳೂರಿನ ವ್ಯಾಪಕವಾಗಿ, ಜೊತೆಗೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ವಾಹನಗಳು ಎಮಿಷನ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ. ಸೊ ಎಮಿಷನ್ ಟೆಸ್ಟ್ ಪ್ರತಿ ಸಲ ಹೊಸ ವಾಹನ ಇರ್ಬೋದು ಅಥವಾ 1 ವರ್ಷಕ್ಕಿಂತ ಹಳೆಯ ವಾಹನ ಇರ್ಬೋದು, ಇದಕ್ಕೆಲ್ಲ ಎಮಿಷನ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರು ಮಾಲಿನ್ಯ ನಿಯಂತ್ರಣ ಪತ್ರವನ್ನ ಸಂಬಂಧಪಟ್ಟಂತಹ ಇಲಾಖೆಯಿಂದ, ಅಂದ್ರೆ ಸಾರಿಗೆ ಇಲಾಖೆಯಿಂದ ಪಡಿಬೇಕಾಗುತ್ತೆ. ಆದ್ರೆ ಈ ಒಂದು ದರವನ್ನ ಕೂಡ ಈಗ ಸಾರಿಗೆ ಇಲಾಖೆ ಏರಿಕೆ ಮಾಡಿರುವಂತದ್ದು. ಒಂದ್ ಕಡೆಯಿಂದಾಗಿ ಅತಿಯಾದಂತಹ ವಾಹನಗಳ ಸಂಚಾರ ದಟ್ಟಣೆಯಿಂದಾಗಿ ಒಂದ್ ಕಡೆಯಿಂದಾಗಿ ಬೆಂಗಳೂರಿನಾಗ್ತಿದ್ರೆ, ಅದೇ ಒಂದು ಸಂಚಾರ ದಟ್ಟಣೆಯಿಂದಾಗಿ, ದರ ಏರಿಕೆಯ ದಟ್ಟಣೆಯಿಂದಾಗಿ ಈಗ ವಾಹನ ಸವಾರರು ತತ್ತರಿಸುವಂತಹ ಒಂದು ಪರಿಸ್ಥಿತಿ ಈಗ ಮುಂದಾಗಿರುವಂತದ್ದು. ಈ ಬಗ್ಗೆ ಈಗಾಗಲೇ ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘ ಎಷ್ಟು ಮಟ್ಟದಲ್ಲಿ ದರ ಏರಿಕೆ ಆಗಿದೆ ಅಂದ್ರೆ 15ರಿಂದ 20 ರೂಪಾಯಿ, 35 ರೂಪಾಯಿವರೆಗೂ ಕೂಡ ಒಂದು ಹಂತದಲ್ಲಿ ದರ ಏರಿಕೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘ ಇರಬಹುದು ಅಥವಾ ಕ್ಯಾಬ್ ಮತ್ತು ಆಟೋ ಚಾಲಕರ ಸಂಘ ಇರಬಹುದು ಅಥವಾ ಬೈಕ್ ಓಡಿಸೋರು ಇರಬಹುದು, ಇದರ ಬಗ್ಗೆ ಈಗ ಸಾಕಷ್ಟು ವಿರೋಧವನ್ನ ಜೊತೆಗೆ ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು. ಒಂದ್ ಕಡೆಯಿಂದಾಗಿ ಈ ಒಂದು ಏನು ದರ ಏರಿಕೆ ಏನಿದೆ, ಈ ಒಂದು ದರ ಏರಿಕೆ ಕಳೆದ ಬಾರಿ ವಾಹನ ನೋಂದಣಿ ಸಂದರ್ಭದಲ್ಲಿ ದರ ಏರಿಕೆಯನ್ನು ಮಾಡಲಾಗಿತ್ತು. ಆದ್ರೆ ಈ ಬಾರಿ ಈ ಒಂದು ವಾಯು ಮಾಲಿನ್ಯ PUC ಸರ್ಟಿಫಿಕೇಟ್ ಅನ್ನು ಪಡೆಯಕ್ಕೂ ಕೂಡ ಈ ರೀತಿಯಾಗಿ ದರ ಏರಿಕೆ ಮಾಡಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಸಾಕಷ್ಟು ಆಕ್ರೋಶ ಕೂಡ ಹೊರ ಹಾಕ್ತಿರುವಂತದ್ದು. ಶಿವಶಂಕರ್. ಓಕೆ ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.